ಶನಿವಾರ ಸಂತೆ ಸಮೀಪದ ರಾಮನಹಳ್ಳಿ ಹಾಗೂ ಸುತ್ತಮುತ್ತಲಿನ ಕಾಫಿ ತೋಟಗಳಲ್ಲಿ ಕಾಡುಕೋಣಗಳ ಹಾವಳಿ ಹೆಚ್ಚಾಗಿದ್ದು, ಹಾಡಹಗಲೇ ತೋಟಗಳಿಗೆ ದಾಳಿ ಇಡ್ತಾ ಇವೆ. ಶನಿವಾರ ಸಂತೆಯಲ್ಲಿ ವಾಸವಿರುವ ಮಂಜುನಾಥ್ ಅವರ ತೋಟದಲ್ಲಿ 4 ಕಾಡುಕೋಣಗಳು ರಾಮನಹಳ್ಳಿ ತೋಟದಲ್ಲಿ ಕಾಣಿಸಿಕೊಂಡಿದ್ದು, ತೋಟದ ಕೆಲವು ಭಾಗಗಳಲ್ಲಿ ಸುಮಾರು 50ರಿಂದ 100 ಗಿಡಗಳಿಗೆ ಹಾನಿ ಉಂಟು ಮಾಡಿದ್ದು, ತೋಟದ ಮಾಲೀಕನಿಗೆ ನಷ್ಟ ಉಂಟಾಗಿದೆ. ತೋಟದ ಮಾಲೀಕರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ ನಂತರ ಸ್ಥಳಕ್ಕೆ ಆಗಮಿಸಿದ ಸಿಬ್ಬಂದಿಗಳು ಪಟಾಕಿ ಹೊಡೆದು ಕಾಡುಕೋಣಗಳನ್ನು ಅರಣ್ಯಕ್ಕೆ ಅಟ್ಟಿದ್ದಾರೆ. ಈ ಕಾಡುಕೋಣಗಳು ರಾಮನಹಳ್ಳಿ ಸುತ್ತಮುತ್ತ ಇರುವ ತೋಟಗಳಲ್ಲಿ ಬಹಳಷ್ಟು ಹಾನಿಪಡಿಸ್ತಾ ಇದ್ದು, ಕೂಡಲೇ ಈ ಕಾಡುಕೋಣಗಳನ್ನು ಓಡಿಸಬೇಕೆಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ನಾನು ಮಂಜುನಾಥ ಅಂತ ಹೇಳಿ, ನಮ್ಮದು ರಾಮನಹಳ್ಳಿ ತೋಟದಲ್ಲಿ ಕಾಡಾನೆಗಳು ಬರ್ತಾಯಿದ್ದು. ಮೊದಲು ಕಾಡಾನೆಗಳು ಈಗ ಉಪಟೆಲ್ಲ ಕಮ್ಮಿಯಾಗಿದೆ. ಈಗ ಕಾಡುಕೋಣಗಳ ಹಾವಳಿ ಜಾಸ್ತಿ ಆಗಿದ್ದು ನನಗೆ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ. ಅದು ಬಂದು ಅವು ಪಾಡಿಗೆ ಇದು ಮಾಡಿದ್ರು ತೊಂದರೆ ಇಲ್ಲ, ಅವು ಹೊಟ್ಟೆಪಾಡಿಗಾಗಿ. ಬಟ್ ಗಿಡಗಳನ್ನು ನಾಶ ಮಾಡಿ ನಮ್ಮನ್ನು ತುಂಬ ತೊಂದರೆಗೆ ಈಡು ಮಾಡಿದ್ದಾವೆ. ಮೊದಲೇ ಮಳೆಗಾಲ, ಇದರಿಂದ ತೊಂದರೆ ಆಗಿದೆ. ಈಗ ಈ ಪ್ರಾಣಿಗಳು ಉಪಟಳದಿಂದಲೂ ನಮಗೆ ತೊಂದರೆ ಆಗಿದೆ. ಇದು ಸರಿಯಾದ ಬಂದೋಬಸ್ತ್ ಮಾಡಿಕೊಡ್ಬೇಕು ಫಾರೆಸ್ಟ್ನವರು ಅಂತೇಳಿ ನಾನು ಕೇಳ್ತಾ ಇದ್ದೀನಿ. ನನ್ನ ಹೆಸರು ಫಿಲಿಪ್ ಅಂತ. ಈ ತೋಟನ ಮೇಂಟೈನ್ ಮಾಡ್ಕೊಂಡಿದ್ದೀನಿ. ಕಾಡುಕೋಣಗಳು ಬಂದುಬಿಟ್ಟು ತುಂಬ ನಮಗೆ ತೊಂದರೆ ಮಾಡಿದೆ, ನಷ್ಟ ಉಂಟು ಮಾಡಿದೆ. ನಮಗೆ ಅರಣ್ಯ ಇಲಾಖೆಯಿಂದ ಪರಿಹಾರವನ್ನು ದೊರಕಿಸಿಕೊಡಬೇಕು ಅಂತ ಪ್ರಾರ್ಥಿಸ್ಕೊಳ್ತಿದ್ದೀನಿ. ಎಷ್ಟು ಗಿಡಗಳು ಹೋಗಿದೆ? 300ರಿಂದ 400 ಕಾಫಿ ಗಿಡ ಹೋಗಿದೆ. 50-60 ಉಂಡೆ ಮೆಣಸು ಗಿಡ ಹೋಗಿದೆ. ಅಂದಾಜು ಎಷ್ಟು ರೂಪಾಯಿ? 1 ಲಕ್ಷಕ್ಕೂ ಹೆಚ್ಚು ನಮಗೆ ನಷ್ಟ ಉಂಟಾಗಿದೆ.